ಸಂಚಿಕೆ ಶುರುನಲ್ಲಿ ಆ ವ್ಯಕ್ತಿ ಮನೆ ನಂದು ಕಣೋ, ಯಾರೋ ನಿನಗೆ ಮಾರಿದ್ದು ಅಂತ ಹೇಳಿ ಮನೋಜನ್ ಕೇಳಿದಾಗ ಮನೆ ಓನರೇ ಕಣೋ ನನಗೆ ಮಾರಿದ್ದು ಅಂತ ಮನೋಜ್ ಹೇಳ್ತಾನೆ. ಈ ಮನೆ ಓನರ್ ನಾನೇ ಕಣೋ ಅಂತ ಹೇಳಿ ಆ ವ್ಯಕ್ತಿ ಮತ್ತೆ ಉತ್ತರ ಕೊಡ್ತಾನೆ. ಆಗ ಮನೋಜ ಈ ಮನೆ ಓನರು ವಿಶ್ವಾಸ್ ಅಂತ ಹೇಳಿದಾಗ ಅವನು ಈ ಮನೆಯಲ್ಲಿ ಬಾಡಿಗೆಗಿದ್ದವನು ಅಂತ ಹೇಳಿ ಆ ವ್ಯಕ್ತಿ ಹೇಳಿದಾಗ ಆ ಮಾತನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ. ಆಗ ರಂಗನಾಥ್ ಅವರು ಏನು ಹೇಳ್ತಾ ಇದ್ದಾರೆ ಸರ್, ನನ್ನ ಮಗ ಆ ವ್ಯಕ್ತಿಗೆ 30 ಲಕ್ಷ ಕೊಟ್ಟಿದ್ದಾನೆ ಸರ್, ಈಗ ಏನು ಮಾಡೋದು ಸರ್ ಅಂತ ಹೇಳಿ ಕೇಳಿದಾಗ ಹೋಗಿ ಮಣ್ಣು ತಿನ್ನೋಕೆ ಹೇಳಿ ನಿಮ್ಮ ಮಗನಿಗೆ, ಓದಿದಾನೆ 5 ಡಿಗ್ರಿ ಅಂತ ಎಲ್ಲ ಹೇಳ್ಕೊತಾನೆ. ಪ್ರಾಪರ್ಟಿ ತಗೊಳಕ್ಕಿಂತ ಮುಂಚೆ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗಿ ಆ ಪ್ರಾಪರ್ಟಿ ಯಾರ ಹೆಸರಲ್ಲಿದೆ, STR ವ್ಯಾಲ್ಯೂ ಎಷ್ಟು ಅಂತ ಹೇಳಿ ಚೆಕ್ ಮಾಡಿಸ್ಕೊಂಡ್ ಬಂದಿದ್ದಾನ ಕೇಳಿ ಅಂತ ಹೇಳಿದಾಗ ಮನೋಜ್ ಏನೂ ಮಾತಾಡದೆ ಕಂಗಾಲಾಗಿ ನಿಂತ್ಕೊಂಡಿರ್ತಾನೆ. ಆಗ ಶಾಂತಿ ಅಳ್ತಾ, ಅಪ್ಪ ದೇವ್ರೆ ಏನಪ್ಪ ಮಾಡಿದೆ ನೀನು, ನನ್ನ ಮಗನ ಜೀವನದಲ್ಲಿ ಕಲ್ಲು ಹಾಕ್ಬಿಟ್ಟೆ ಅಲ್ಲಪ್ಪ, ಅವ್ನು ಯಾರಿಗೆ ಏನು ಮೋಸ ಮಾಡಿದ್ದಾನೆ ಅಂತ ಹೇಳಿ ಗೋಳಾಡ್ತಾ ಇರ್ತಾಳೆ. ಆಗ ಸೂರ್ಯ, ಏ ಮನೋಜ ಮೊದಲು ಅವನಿಗೆ ಕಾಲ್ ಮಾಡೋ, ಏನು ಗಲ್ಬಿಸ್ಕಿ ಮಾಡಿ ಹೋಗಿದ್ದಾನೆ ಅಂತ ಹೇಳಿ ವಿಚಾರಿಸು ಅಂತ ಹೇಳಿದಾಗ ತಕ್ಷಣ ಮನೋಜ ಫೋನ್ ತಗೊಂಡು ಕಾಲ್ ಟ್ರೈ ಮಾಡ್ತಾನೆ. ಆದರೆ ಆ ನಂಬರ್ ಸ್ವಿಚ್ ಆಫ್ ಅಂತ ಬರ್ತಿರುತ್ತೆ. ಆಗ ಮನೋಜ ಮತ್ತೆ ಗಾಬರಿಯಾಗಿ ಮತ್ತೆ ರಿಟರ್ನ್ ಕಾಲ್ ಮಾಡ್ತಾನೆ. ಆಗ್ಲೂ ಸಹ ಹಾಗೆ ಬರುತ್ತೆ. ಆಗ ಮನೋಜನ್ಗೆ ಮೋಸ ಹೋಗಿದ್ದು ಕನ್ಫರ್ಮ್ ಅಂತ ಗೊತ್ತಾಗಿ ಅಳ್ತಾ ನಿಂತ್ಕೋತಾನೆ. ಆಗ ರೋಹಿಣಿ ಯಾಕ್ರಿ ಏನಾಯ್ತು ಅಂತ ಕೇಳಿದಾಗ ರೋಹಿಣಿ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಅಂತ ಹೇಳಿ ಹೇಳ್ತಾನೆ. ಆಗ ಮನೆ ಓನರ್ ಫೋನ್ ಸ್ವಿಚ್ ಆಫ್ ಬರ್ತಾ ಇಲ್ಲ, ಅವನು ಫೋನ್ ಸ್ವಿಚ್ ಆಫ್ ಮಾಡಿದಾನೆ, ಸರಿಯಾಗಿ ಬಾಡಿಗೆನೂ ಕೊಟ್ಟಿಲ್ಲ, ನನಗೆ ಹೇಳದೆ ಹೋಗಿದ್ದಾನೆ, ಹೇಳಿದ್ರೆ ಬೈತಾರೆ ಅಂತ ಹೇಳಿ ಅಂತ ಹೇಳಿದಾಗ ಆ ಮಾತನ್ನ ಕೇಳಿ ಮನೆಯವರೆಲ್ರಿಗೂ ಆತಂಕ ಆಗುತ್ತೆ. ಆಗ ರೋಹಿಣಿ ಈ ಮನೆ ನಿಮ್ದ ಅಂತ ಹೇಳ್ದ. ಈಗಲ್ಲ, ಈ ಮನೆನ 2019ರಲ್ಲಿ ನಾನೇ ಕಟ್ಟಿದ್ದು ಅಂತ ಹೇಳಿದಾಗ ಆ ಮಾತನ್ನ ಕೇಳಿ ರೋಹಿಣಿ ಶಾಕ್ ಆಗಿ ತಲೆ ಸುತ್ತ ಬಂದು ಬೀಳ್ತಾಳೆ. ಆಗ ಮನೆಯವರೆಲ್ರಿಗೂ ಗಾಬರಿ ಆಗುತ್ತೆ. ಆಗ ಮನೋಜ ರೋಹಿಣಿ ಏಳ್ಮೇಲೆ ಏನಾಯ್ತು ಅಂತ ಹೇಳಿ ರೋಹಿಣಿನ ತಪ್ಕೊಂಡು ಅಳ್ತಾ ಇರ್ತಾನೆ. ಆಗ ಮೀನಾ ಒಳಗಡೆಯಿಂದ ನೀರ್ ತರ್ತಾಳೆ. ನೀರ್ನ ರೋಹಿಣಿ ಮೇಲೆ ಚಿಮ್ಕಿಸಿದಾಗ ರೋಹಿಣಿ ಎಚ್ಚರವಾಗಿ ಮನೆ ಮನೆ ಅಂತ. ಆಗ ಶಾಂತಿ ರೋಹಿಣಿಗೆ ಸಮಾಧಾನ ಮಾಡ್ತಾಳೆ. ಮನೋಜನು ಅಳ್ತಾ ಇರ್ತಾನೆ. ಆಗ ರಂಗನಾಥ್ ಅವರು ಅಳ್ಬೇಡ ಕಂದ ಅಂತ ಹೇಳಿ ಮನೋಜನ್ಗೂ ಸಮಾಧಾನ ಮಾಡ್ತಾ, ಸರ್ ನಿಜ ಹೇಳಿ ಸರ್, ನನ್ನ ಮಗ ಸಾಲ ಸೂಲ ಮಾಡಿ ತುಂಬಾ ಕಷ್ಟಪಟ್ಟು ದುಡ್ಡು ಹೊಂದಿಸಿ ಈ ಮನೆ ಕನಸುಗಳನ್ನೆಲ್ಲ ಕಂಡು ಈ ಮನೆ ಮೇಲೆ ದುಡ್ಡು ಸುರಿದಿದ್ದಾನೆ ಅಂತ ಹೇಳಿದಾಗ, ನೋಡಿರೇ ನಿಮ್ ನೋವೇನು ಅಂತ ಹೇಳಿ ನನ್ಗೆ ಅರ್ಥ ಆಗತ್ತೆ, ನಾನ್ ಯಾಕೆ ನಿಮ್ ಸ್ಕೂಲ್ ಹೇಳಿ ಅಂತ ಕರ್ಮ ನನಗೇನ್ ಬಂದಿದೆ, ಸುಮ್ನೆ ಜಾಸ್ತಿ ಮಾತ್ ಬೇಡ, ಸುಮ್ನೆ ಮನೆ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದಾಗ, ಇಲ್ಲ ನಾನು ಈ ಮನೇನ ಖಾಲಿ ಮಾಡಕ್ ಆಗಲ್ಲ ಅಂತ ಹೇಳಿ ಮನೋಜ ಹಣೆ ಬಡ್ಕೊಂಡು ಅಳ್ತಾ ಇರ್ತಾನೆ. ರೋಹಿಣಿಯೂ ಸಹ ಅಳ್ತಾ ಇರ್ತಾಳೆ. ಅದನ್ನ ನೋಡಿ ಮನೆ ಮಂದಿಗೆಲ್ಲ ತುಂಬಾ ದುಃಖ ಆಗುತ್ತೆ. ಆಗ ಶಾಂತಿ, ಏನೋ ಮನೋಜ ಇದು ಸರಿಯಾಗಿ ವಿಚಾರಿಸಿ ತಗೊಳ್ಳೋದಲ್ವೇನೋ ಅಂತ ಹೇಳಿ ಮನೋಜನ್ಗೆ ಕೇಳ್ತಾ ಇರ್ತಾಳೆ. ಆಗ ಸೂರ್ಯ, ನಾನು ಬಡ್ಕೊಂಡೆ, ಆ ವ್ಯಕ್ತಿ ಸರಿಯೇ ಇಲ್ಲ, ಅವನ್ನ ಕರೆದು ವಿಚಾರಿಸೋಣ ಅಂತ ಹೇಳಿ ಬಡ್ಕೊಂಡೆ, 5 ಕೋಟಿ ಮನೇನ 3 ಕೋಟಿಗೆ ಕೊಡ್ತಾ ಇದ್ದೇನೆ, ಅದನ್ನ ಹಾಳು ಮಾಡಬೇಡ ಅಂತ ಹೇಳಿ ನನ್ನ ತಡೆದ್ಬಿಟ್ರಿ ಅಂತ ಮಾತಾಡ್ತಿರ್ತಾನೆ. ಆಗ ರವಿ, ಯಾಕೋ ಮನೋಜ ಸುಮ್ಮನಿದ್ಯಾ, ಏನಾಯ್ತು ಅಂತ ಹೇಳಿ ಸರಿಯಾಗಿ ಹೇಳು ಅಂತ ಹೇಳಿದಾಗ, ಇಲ್ಲ ಕಣೋ ಅವನ್ನೆಲ್ಲ ಡಾಕ್ಯುಮೆಂಟ್ಸ್ನು ಸರಿಯಾಗಿ ತೋರಿಸಿದ್ದ ಅಂತ ಹೇಳಿದಾಗ ಆ ವ್ಯಕ್ತಿ, ಈಗಿನ ಕಾಲದಲ್ಲಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಮಾಡಿಸೋದು ಅಷ್ಟೇನು ಕಷ್ಟ ಅಲ್ಲ, ಅದು ಗೊತ್ತಾಗಲ್ವಾ ನಿನ್ಗೆ, ಓದಿದೀರಾ ಅಂತೀರಾ, ನೀವೇ ಮೊದಲೇ ಇದ್ರ ಬಗ್ಗೆ ಎಲ್ಲ ವಿಚಾರಿಸ್ಕೊಳ್ಬೇಕಿತ್ತು ಅಂತ ಆ ವ್ಯಕ್ತಿ ಹೇಳಿದಾಗ ಮನೋಜ, ನಾನು ಸೋಲಲ್ಲ ರೀ, ನಾನು ಕೋರ್ಟಿಗೆ ಹೋಗ್ತೀನಿ, ಸ್ಟೇಷನ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆಗ ಆ ವ್ಯಕ್ತಿ, ನೀವ್ಯಾಕ್ರಿ ಸ್ಟೇಷನ್ಗೆ ಹೋಗ್ಬೇಕು, ನಾನೇ ಬರುವಾಗ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ, ಆಲ್ರೆಡಿ ಪೊಲೀಸರು ಆನ್ ದಿ ವೇ ಇರಬೇಕು ಅಂತ ಹೇಳಿದಾಗ ಆ ಮಾತನ್ನ ಕೇಳಿ ಮನೆಯವರೆಲ್ಲರೂ ಗಾಬರಿ ಆಗ್ತಾರೆ. ಆಗ ಶಾಂತಿ ಅಳ್ತಾ, ಹೋಯ್ತು ಹಾಳಾಗೋಯ್ತು, ನನ್ನ ಮನೆ ಹಾಳಾಗೋಯ್ತು, ತಿಂದಂಗಲ್ಲ ಕುಡ್ದಂಗಲ್ಲ 30 ಲಕ್ಷ, ಯಾರನ್ನ ಕೇಳಿ ನಾನು ಯಾರ ಕಾಲಿಡ್ದು ಬೇಡ್ಕೊಳ್ಳಿ ಅಂತ ಹೇಳಿ ಗೋಳಾಡ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು, ಈಗ ಗೋಳಾಡಿದ್ರೆ ಏನೇ ಪ್ರಯೋಜನ, ಎಲ್ಲ ಡಾಕ್ಯುಮೆಂಟ್ಸು ಸರಿಯಾಗಿದೆ, ವಿವರವಾಗಿ ಚೆಕ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲೇ ನಿನ್ನ ಮಗ ಮನೋಜ ಅಂತ ಹೇಳಿ ಹೇಳ್ತಿರ್ತಾರೆ. ಆಗ ಶಾಂತಿ ಅಳ್ತಾ ಮನೆ ಓನರ್ ಮುಂದೆ ಬಂದು ಕೈ ಮುಗಿದು, ಸರ್ ನನ್ನ ಮಗನ ಮುಖ ನೋಡಿ ಸರ್, ಪಾಪ ಸರ್ ಅವನು, ನಾವು ಇನ್ನೂ 2,70,00,000 ನಿಮಗೆ ಕೊಟ್ಬಿಡ್ತೀವಿ, ದಯವಿಟ್ಟು ಈ ಮನೆನ ಅವನಿಗೆ ಕೊಟ್ಬಿಡಿರಿ, ಅವ್ನ ಕನಸು ಅಂತ ಹೇಳಿ ಬೇಡ್ಕೊತಾ ಇರ್ತಾಳೆ. ಆಗ ಆ ವ್ಯಕ್ತಿ, ನಾನೇನು ನಿನ್ನ ಮಗನ ಥರ ಮೂರ್ಖನೇನಮ್ಮ, 25 ಕೋಟಿ ಬೆಲೆ ಬಾಳೋ ಮನೇನ 5 ಕೋಟಿಗೋ 3 ಕೋಟಿಗೋ ಕೊಡೋಕೆ ಅಂತ ಹೇಳಿದಾಗ ಆ ಮಾತನ್ನ ಕೇಳಿ ಶಾಕ್ ಆಗಿ ಶಾಂತಿ ಹಿಂದೆ ಹೋಗ್ತಾಳೆ. ಹಾಗೆ ಅದು ಅಲ್ದನೆ ನಾನ್ಯಾಕಮ್ಮ ಈ ಮನೇನ ಮಾರಬೇಕು, ಸುಮ್ಮನೆ ಜಾಸ್ತಿ ಮಾತಾಡದೆ ಜಾಗ ಖಾಲಿ ಮಾಡಿ ಅಂತ ಹೇಳ್ತಿರ್ತಾರೆ ಓನರು. ಆಗ ಮನೋಜ, ಇಲ್ಲ ನಾವಿಲ್ಲಿಂದ ಎಲ್ಲೂ ಹೋಗಲ್ಲ, ನನ್ಗೆ ಯಾಕೋ ನಿಮ್ಮ ಮೇಲೆ ಅನುಮಾನ ಬರ್ತಾ ಇದೆ, ನೀವು ಆ ವಿಶ್ವಾಸ ಇಬ್ರು ಒಂದೇ ಅಂತ ಅನ್ಸುತ್ತೆ, ಅವನು ದುಡ್ಡು ತಗೊಂಡು ಓಡ್ ಹೋದ, ಈಗ ನೀವು ಬಂದಿದ್ದೀರಾ ಅಂತ ಹೇಳಿದಾಗ, ಸುಳ್ಳು ಹೇಳಿ ಮೋಸ ಮಾಡೋ ಲಫ್ಡ ನಾನಲ್ಲ, ಬೆಳಗ್ಗೆ ಎಳ್ನೀರ್ ಮಾವನು ಫೋನ್ ಮಾಡಿದ್ದ, ನಿಮ್ಮ ತಂದೆ ಏನೋ ಅವನ ಹತ್ರ ನನ್ನ ಮಗ ಮನೆ ತಗೊಂಡಿದ್ದಾನೆ ಅಂತ ಹೇಳಿದ್ದಕ್ಕೆ ಅವನು ವಿಷಯ ಮುಟ್ಟಿಸಿದ್ದ, ಆ ವಿಷಯ ತಿಳಿದ ತಕ್ಷಣ ನಾನು ಮೀಟಿಂಗ್ನ ಅರ್ಧದಕ್ಕೆ ಬಿಟ್ಟು ಬಂದೆ ಅಂತ ಹೇಳ್ತಾನೆ ಮನೆ ಓನರು. ಹಾಗೆ ನಾ ಈ ಮನೇನ ಯಾರಿಗೂ ಕೊಡಲ್ಲ, ದಯವಿಟ್ಟು ಇಲ್ಲಿಂದ ಹೊರಟ್ಬಿಡಿ ಅಂತ ಹೇಳ್ತಿರ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಪೊಲೀಸರು ಅಲ್ಲಿಗೆ ಬರ್ತಾರೆ. ಆಗ ಮನೆ ಓನರು, ಬಂದ್ರಲ್ಲ ಪೊಲೀಸರು, ಇನ್ನ ಅವರೇ ನಿಮ್ಮನ್ನ ಇಲ್ಲಿಂದ ಕಳಿಸ್ತಾರೆ ಅಂತ ಹೇಳ್ತಿರ್ತಾರೆ.
ಆಗ ಇನ್ಸ್ಪೆಕ್ಟ್ರು ಇವರೇನಾ ಸರ್ ಅಂತ ಕೇಳಿದಾಗ ಹೌದು ಸರ್ ಇವರೇ, ಮೊದಲು ಇವ್ರನ್ನ ಇಲ್ಲಿಂದ ಜಾಗ ಖಾಲಿ ಮಾಡಿಸಿ ಅಂತ ಹೇಳಿ ಓನರ್ ಹೇಳಿದಾಗ ಮನೋಜ ಆಗಲ್ಲ ಸರ್, ನಾವ್ಯಾಕೆ ಸರ್ ಹೋಗ್ಬೇಕು, 30 ಲಕ್ಷ ಕೊಟ್ಟಿದ್ದೀವಿ ಸರ್ ಅಂತ ಹೇಳ್ತಿರ್ತಾನೆ. ಆಗ ಇನ್ಸ್ಪೆಕ್ಟ್ರು ಮೊದಲು ಕಂಪ್ಲೇಂಟ್ ಕೊಡಿ, ನಾವು ಅದನ್ನ ವಿಚಾರಿಸ್ತೀವಿ ಅಂತ, ಹಾಗೆ ನೀವು ಇವಾಗ ಇಲ್ಲಿಂದ ಹೊರಡಿ ಅಂತ ಹೇಳ್ತಾರೆ. ಆಗಲ್ಲ ಸರ್ ಆಗಲ್ಲ ಅಂತ ಹೇಳ್ತಿರ್ತಾನೆ ಮನೋಜ. ನೋಡಿ ಮನೆ ತಗೊಳಕ್ಕೂ ಒಂದು ಪ್ರೊಸೀಜರ್ ಇದೆ, ಇವರು ಈ ಮನೆ ಓನರು 5 ವರ್ಷದ ಕೆಳಗೆನೆ ಈ ಮನೆ ಕಟ್ಸಿದ್ದಾರೆ, ಏರಿಯಾದಲ್ಲಿ ಇವ್ರಿಗೊಂದು ಪ್ರೆಸ್ಟೀಜ್ ಇದೆ, ದಯವಿಟ್ಟು ಮನೆನ ಖಾಲಿ ಮಾಡಿ, ಇಲ್ಲ ಅಂದ್ರೆ ನಾವು ವಿಚಾರಿಸ್ಕೋಬೇಕಾಗತ್ತೆ ಅಂತ ಹೇಳಿದಾಗ ಸೂರ್ಯ ಏನ್ ಸರ್ ಇದು, ಏನ್ ವಿಚಾರಿಸೋದು ಅಂದ್ರೆ ಇಲ್ಲಿ ಹೆಣ್ಮಕ್ಳಿದ್ದಾರೆ, ವಯಸ್ಸಾದವ್ರು, ದೌರ್ಜನ್ಯ ಸರ್ ಇದು ಅಂತ ಹೇಳ್ತಿರ್ತಾನೆ. ಆಗ ಹಾಗಾಗ್ಬಾರ್ದು ಅಂದ್ರೆ ನೀವೇ ಜಾಗ ಖಾಲಿ ಮಾಡಿ ಅಂತ ಹೇಳಿ ಪೊಲೀಸರು ಹೇಳಿದಾಗ 5 ನಿಮಿಷ ಟೈಮ್ ಕೊಡಿ ಸರ್ ಅಂತ ಹೇಳಿ ಮನೋಜ ಅಳ್ತಾ ನಿಂತ್ಕೋತಾನೆ. ಆಗ ಇನ್ಸ್ಪೆಕ್ಟ್ರು 5 ನಿಮಿಷ ಅಲ್ಲ 10 ನಿಮಿಷ ತಗೊಳ್ಳಿ, ನೀವೇ ಜಾಗ ಖಾಲಿ ಮಾಡಿ ಅಂತ ಹೇಳ್ತಾರೆ. ಆಗ ಎಲ್ಲರೂ ಮನೆ ಒಳಗಡೆ ಹೋಗ್ತಾರೆ. ಆಗ ರೋಹಿಣಿನೂ ಸಹ ಅವ್ರ ಹಿಂದೆ ಹೋಗ್ತಾ ಇರ್ತಾಳೆ. ಆಗ ಮನೋಜ ಏನೂ ಮಾಡೋಕ್ಕಾಗದೆ ಕಂಗಲಾಗಿ ಅಳ್ತಾ ಕುಸಿದು ಕೆಳಗಡೆ ಬೀಳ್ತಾನೆ. ಆಗ ಅದನ್ನ ನೋಡಿ ರೋಹಿಣಿ ಓಡೋಡಿ ಬಂದು ಮನೋಜನ್ನ ಎಬ್ಬಿಸ್ಕೊಂಡು ಅವಳು ಸಹ ಮನೋಜನ್ನ ಕರ್ಕೊಂಡು ಒಳಗಡೆ ಹೋಗ್ತಾರೆ. ಎಲ್ರು ಮನೆ ಒಳಗಡೆ ಬಂದು ಮನೆಯನ್ನೇ ನೋಡ್ತಾ ಇರ್ತಾರೆ. ಆಗ ಮನೋಜ ನಾನು ಎಂತ ಮೋಸ ಹೋದ್ನಲ್ಲ ಅಂತ ಹೇಳಿ ನೆನ್ಸ್ಕೊಂಡು ಕೊರಗ್ತಾ ಮನೆಯನ್ನೇ ನೋಡ್ತಾ ಶಾಂತಿನ ತಪ್ಕೊಂಡು ಅಳ್ತಾ ಇರ್ತಾನೆ. ಆಗ ಶಾಂತಿ ಮನೋಜನ್ಗೆ ಸಮಾಧಾನ ಮಾಡ್ತಾಳೆ. ಹಾಗೆ ಎಲ್ರು ರೂಮಿಗೆ ಹೋಗ್ತಾರೆ. ಹಾಗೆ ಎಲ್ರು ತಮ್ಮ ಲಗೇಜ್ ನ ಪ್ಯಾಕ್ ಮಾಡ್ಕೊಂಡು ಕೆಳಗಡೆ ತಗೊಂಡ್ ಬರ್ತಾರೆ. ಹಾಗೂ ಎಲ್ರು ಒಬ್ಬೊಬ್ಬರಾಗೆ ಮನೆ ನೋಡ್ತಾ ಅಲ್ಲಿಂದ ಹೊರಗಡೆ ಬರ್ತಾರೆ. ಆದ್ರೆ ಮನೋಜ ಮಾತ್ರ ಮನೆಯನ್ನೇ ನೋಡ್ತಾ ಗೋಳಾಡ್ತಾ ಇಂದ ಹೊರಗಡೆನೂ ಬರ್ತಾನೆ. ಆಗ ಅದೇ ಸಮಯಕ್ಕೆ ಸರಿಯಾಗಿ ಒಬ್ಬ ಹುಡುಗ ಬಂದು ಮನೆ ಬೋರ್ಡ್ನ ಕೊಟ್ಟು ಹೋಗ್ತಾನೆ. ರೋಮತಿ ಹೌಸ್ ಅನ್ನೋ ಹೆಸರನ್ನ ನೋಡಿ ಮನೆಯವರೆಲ್ರಿಗೂ ಮತ್ತಷ್ಟು ದುಃಖ ಆಗುತ್ತೆ. ಆಗ ರವಿ ಆ ಬೋರ್ಡ್ನ ಇಸ್ಕೊಂಡು ನೀವು ಹೊರಡಿವ್ರೆ ಅಂತ ಹೇಳಿ ಆ ವ್ಯಕ್ತಿನ ಅಲ್ಲಿಂದ ಕಳಿಸ್ತಾನೆ. ಹಾಗೆ ಆ ಬೋರ್ಡ್ನ ಕೈಯಲ್ಲಿ ಹಿಡ್ಕೊಂಡು ಎಲ್ರು ಅಲ್ಲಿಂದ ಹೊರಟು ಕಾರಲ್ಲಿ ಮನೆಗೆ ಹೋಗ್ತಾರೆ. ಈ ಕಡೆ ಮನೆಯಲ್ಲಿ ಎಲ್ರು ಆದ ಘಟನೆಯಿಂದ ತುಂಬಾ ಬೇಜಾರಾಗಿರ್ತಾರೆ. ರೋಹಿಣಿ ಕಣ್ಣೀರ್ ಹಾಕ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು ಕೋಪದಲ್ಲಿ ಆ ನಡೆದ ಘಟನೆನ ನೆನೆಸ್ಕೊಂಡು ಮನೋಜನ್ಗೆ ಬುದ್ಧಿವಾದ ಹೇಳ್ತಾ ಇರ್ತಾರೆ. ಆಸೆ ದುಃಖಕ್ಕೆ ಮೂಲ, ನಿಮ್ಮ ಅತಿ ಆಸೆಯಿಂದ ನಿಮ್ಮ ಜೀವನನೇ ನೀವು ಬಲಿ ಕೊಟ್ಕೋತಾ ಇದ್ದೀರಾ ಅಂತ ಹೇಳಿ ಬೈತಾ ಇರ್ತಾರೆ. ಆಗ ಶಾಂತಿ ನೊಂದ್ಕೊಂಡು ಬಂದಿದ್ದಾರೆ, ಮತ್ತೆ ಯಾಕ್ರಿ ಅವ್ರಿಗೆ ಬೈತಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು ಕೋಪದಲ್ಲಿ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ, ನೀನು ಅವತ್ತು ಇದೇ ಜಾಗದಲ್ಲಿ ನಿಂತ್ಕೊಂಡು ನಾನು ಹೇಳಿಲ್ವಾ ಲಿಟಿಗೇಷನ್ ಇದೆಯಾ, ಯಾರ್ದಾದ್ರೂ ಬೇರೆ ಕೈ ಓಡಾಡ್ತಾ ಇದೆಯಾ, ಎಲ್ಲ ಡಾಕ್ಯುಮೆಂಟ್ ಸರಿಯಾಗಿದೆಯಾ ಚೆಕ್ ಮಾಡು ಅಂತ ಹೇಳಿ ಹೇಳಿದ್ನಾ ಇಲ್ವಾ, ಅವತ್ತೇನೇ ಬೊಗಳ್ದೆ ನೀನು ಲಂಕಿಣಿ ಅಂತ ಹೇಳಿ ಶಾಂತಿಗೆ ಬೈತಾ ಇರ್ತಾರೆ. ಆಗ ಶ್ರುತಿ ಹೌದು ಅತ್ತೆ, ಅವತ್ ನಾನು ಹೇಳಿದೆ ಅಷ್ಟು ಕ್ಯಾಶ್ ಕೊಟ್ರೆ ಮನೋಜ್ ಅವ್ರಿಗೆ ಪ್ರಾಬ್ಲಮ್ ಆಗಲ್ವಾ ಅಂತ ಹೇಳಿ ನಾನು ಕೇಳಿದಾಗ ಅವತ್ ನನ್ನ ಬಾಯಿನೂ ನೀವೇ ಮುಚ್ಚಿಸಿದ್ರಿ ಅತ್ತೆ ಅಂತ ಹೇಳ್ತಿರ್ತಾಳೆ. ಆಗ ಸೂರ್ಯ ಅಪ್ಪ ಹುಡ್ದಾಗಿಂದ ಇದೇ ಆಗೋಯ್ತಪ್ಪ, ಇವಂದು ದುಡ್ಡು ಕಿತ್ಕೊಂಡು ಓಡ್ ಹೋಗಿರ್ತಾನೆ, ಇಲ್ಲ ಇನ್ನೊಂದು ದುಡ್ಡು ಕಳ್ಕೊಂಡು ಓಡ್ ಬಂದಿರ್ತಾನೆ, ಅಲ್ಲ ಜೆರಾಕ್ಸ್ ಕಾಪಿಲಿ ಮುಖ ಕೊಟ್ಟರು ಅದನ್ನ ಕಂಡು ಹಿಡಿಬೇಕು, ಆ ಮುಖದ ಗುಣಲಕ್ಷಣ ಏನು ಅಂತ ಹೇಳಿದಾಗ ಅಲ್ಲೇ ನಿಂತಿರುವ ಶಾಂತಿ ಅಲ್ಲ ಇವನೇನ್ ಜ್ಯೋತಿಷಿನ ಅಂತ ಕೇಳ್ತಾಳೆ. ನಮ್ ಲೈಫಿಗೆ ನಾವೇ ಜ್ಯೋತಿಷಿ ಆಗ್ಬೇಕು, ನಾವೇ ಋಷಿ ಆಗ್ಬೇಕು, ನಾವೇ ಹಿತೇಶ ಆಗ್ಬೇಕು, ಅಷ್ಟು ಗೊತ್ತಾಗದೆ ಏನು ಓದಿ ಕಿತ್ತಾಕಿದ್ನೋ ಪೆಂಗ್ ಬುಂಡೆದು ಅಂತ ಹೇಳಿ ಮನೋಜನ್ಗೆ ಬೈತಾ ಇರ್ತಾನೆ ಸೂರ್ಯ. ಆಗ ಮನೋಜ ಹೋಗಿದ್ದು ನನ್ ದುಡ್ಡು ತಾನೇ, ಯಾರೇನ್ ದುಡ್ಡು ಕೊಟ್ಟಿಲ್ವಲ್ಲ, ಯಾರ್ಯಾಕೆ ನನ್ನ ಪರ್ಸನಲ್ ವಿಷಯಕ್ಕೆ ತಲೆ ಹಾಕೊಂಡು ಬರ್ತೀರಾ ಅಂತ ಹೇಳಿ ಜೋರ್ ಮಾಡ್ತಾನೆ. ಆಗ ರಂಗನಾಥ್ ಅವರು ಕೋಪದಲ್ಲಿ ಇದೇನ್ ಲಾಡ್ಜ್ ಅನ್ಕೊಂಡಿದ್ಯೇನೋ, ಬರೋದು ದುಡ್ಡು ಕೊಡೋದು ಮಲ್ಕೊಳೋದು ಹೋಗೋದು ಮಾಡಕ್ಕೆ, ಮೂರ್ಖ ನನ್ನ ಮಗನೇ, ನಮ್ಮ ಮನೆಯಲ್ಲಿ ಬೃಂದಾವನದಲ್ಲಿ ರಾಯರಿದ್ದರ ಹಾಗೆ ನಮ್ಮ ಮನೇಲಿ ನಾವಿದ್ವಿ, ಇಲ್ಲಿಂದ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿಂದ ನಮ್ಮನ್ನು ಪೊಲೀಸರು ಹೊರಗೆ ಹಾಕೋಂಗ್ ಮಾಡ್ದಲ್ಲೋ ಮೂರ್ಖ ನನ್ನ ಮಗನೇ ಅಂತ ಹೇಳಿ ಮನೋಜನ್ಗೆ ಬೈತಾ ಇರ್ತಾರೆ. ಆಗ ಮನೋಜ ಯಾರು ಏನ್ ಮಾತಾಡಬೇಡಿ ಅದು ನನ್ ದುಡ್ಡು ಅಂತ ಹೇಳಿದಾಗ ರಂಗನಾಥ್ ಅವರು ಕೋಪದಲ್ಲಿ ಮನೋಜನ್ ಮೇಲೆ ಕೈ ಮಾಡೋಕಂತ ಹೋಗ್ತಾರೆ. ಆಗ ರೋಹಿಣಿ ಅಡ್ ಬಂದು ಮಾವ ಇವ್ರ ಮೇಲೆ ಕೈ ಮಾಡಬೇಡಿ, ಆಲ್ರೆಡಿ ಇವರು ಕುಗ್ಗೋಗಿದ್ದಾರೆ, ಇವ್ರ ಮೇಲೆ ಕೈ ಮಾಡಿದ್ರೆ ನನ್ನ ಜೀವನೇ ಹೋದಂಗಾಗುತ್ತೆ ಅಂತ ಹೇಳಿ ಬೇಡ್ಕೊಂಡಾಗ ರಂಗನಾಥ್ ಅವರು ಸುಮ್ಮನಾಗ್ತಾರೆ. ಆಗ ಸೂರ್ಯ ಹಂಗಲ್ಲ ಪೌಡ್ರು, ಇವನ್ ಜೂನ್ ದುಡ್ಡಕ್ಕೂ ಬರೀ ದುಡ್ಡು ಕಳ್ಕೊಳ್ಳೋದೇ ಆಗಾಯ್ತು, ಹೀಗಾದ್ರೆ ಅಪ್ಪನ್ ದುಡ್ಡು ಕೊಡೋದು ಯಾವಾಗ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ. ಆಗ ರೋಹಿಣಿ ಕೊಡ್ತಾ ಇದೀವಲ್ಲ ತಿಂಗಳ 50,000 ಅಂತ ಹೇಳಿದಾಗ ಬರೇ ಹೇಳೋದಾಯ್ತು ಇನ್ನೂ ಕೊಟ್ಟಿಲ್ಲ ಅಂತ ಹೇಳ್ತಾನೆ ಸೂರ್ಯ. ಆಗ ಶಾಂತಿ ಸೂರ್ಯನ್ಗೆ ಯಾಕೋ ದುಡ್ಡು ಅಂತ ಬಡ್ಕೋತೀಯ ಅಂತ ಹೇಳಿದಾಗ ಯಾರ್ ಸಕ್ಕರೆ ಯಾರ್ ಬಡ್ಕೊಳೋದು, ನಿನ್ ಮಗ ಬಡ್ಕೊಳೋದು, ಯಾವಾಗ್ಲೂ ನಿನ್ ಮಗ ತಪ್ಪು ಮಾಡಿದಾಗ ಕರ್ಣ ತನ್ನ ಕವಚ ಕಾಪಾಡ್ಕೊಂಡಂಗೆ ಕಾಪಾಡ್ತೀಯಲ್ಲ ಅಂತ ಹೇಳಿದಾಗ ಹಾಗೇನಿಲ್ಲ ಅಂತ ಹೇಳ್ತಾಳೆ ಶಾಂತಿ. ಆಗ ರಂಗನಾಥ್ ಅವರು ಹಾಗೆ ಇರೋದು, ನೀನು ಇಲ್ಲ ಅಂತಂದ್ರು ನಿನ್ ಮನಸ್ಸಾಕ್ಷಿ ಒಪ್ಪಲ್ಲ ಅಂತ ಹೇಳಿ ಶಾಂತಿಗೆ ಬೈತಾ ಇರ್ತಾರೆ. ಹಾಗೆ ಮನೋಜನ್ಗೆ ಅಲ್ಲೋ ಮನೋಜ ಇನ್ನೂ ಬಿಸ್ನೆಸ್ ಶುರು ಮಾಡಿ 3 ತಿಂಗಳನ್ನೂ ಆಗಿಲ್ಲ, ಆಗ್ಲೇ 3 ಕೋಟಿ ಮನೆಗೆ ಕೈ ಹಾಕಿದೆಯಲ್ಲ, ಇನ್ನೇನು ಉದ್ಧಾರ ಆಗೋ ದಾರಿಯಲ್ಲಿ ಇದ್ದಾನೆ ಅಂತ ಅನ್ಕೊಂಡ್ರೆ ಮೋಸದ ದಾರಿ ಹಿಡಿದ್ಬಿಟ್ಟಿಯಲ್ಲೋ ಅಂತ ಹೇಳಿ ಬೈತಾ ಇರ್ತಾರೆ. ನೋಡೋ ಮನುಷ್ಯ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಆಮೆ ತರ ಹೆಜ್ಜೆ ಹಾಕ್ಬೇಕು, ಮೊಲದ ತರ ಹಾರ್ಕೊಂಡು ಹೋಗ್ಬಾರ್ದು, ಹಾರ್ಕೊಂಡು ಹೋದ್ರೆ ಹೀಗೆ ಆಗೋದು ಅಂತ ಬೈತಾ ಇರ್ತಾರೆ.
ಆಗ ರವಿ, ಅಲ್ಲ ಕಣೋ ಮನೋಜ, ಮೊನ್ನೆ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗಿದ್ವಲ್ಲ, ಅವತ್ತೇನು ವಿಚಾರಿಸ್ತಿಲ್ವಾ ಅಂತ ಕೇಳಿದಾಗ, ಇಲ್ಲ ಕಣೋ, ನಾನು ಬರೀ ರಿಜಿಸ್ಟ್ರೇಷನ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಕೇಳೋಕೆ ಹೋಗಿದ್ದೆ ಅಂತ ಹೇಳಿದಾಗ, ಅಲ್ಲೂ ನಿನ್ನ ದುಡ್ಡೇ ಮುಖ್ಯ ಆಗಿತ್ತ ಅಂತ ಹೇಳಿ ರವಿ ಬೈತಾನೆ. ಆಗ ಸೂರ್ಯ, ಅಲ್ಲ ಕಣೋ ಮನೋಜ, ನಿನ್ನ ಜೀವನ ಕೋಸಂಬರಿ ಥರ ಆಗೋಯ್ತಲ್ಲೋ ಅಂತ ಹೇಳಿ ಬೈತಿರುವಾಗ, ಸೂರ್ಯ ಅವರೇ, ನಿಮ್ಗೆ ಖುಷಿ ಆಗ್ತಿರ್ಬೇಕಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಆ ಮಾತನ್ನ ಕೇಳಿ ಮೀನಾಗೆ ಕೋಪ ಬರುತ್ತೆ. ಅವ್ರಿಗೆ ಯಾಕ್ರಿ ಖುಷಿ ಆಗುತ್ತೆ? ಅವತ್ತು ಆ ವ್ಯಕ್ತಿನ ನೋಡಿದಾಗ ಅವ್ರು ಸರಿ ಇಲ್ಲ, ಅವ್ನ ಕರೆದು ವಿಚಾರಿಸೋಣ ಅಂತ ಹೇಳಿದಾಗ ಅದಕ್ಕೆ ಒಪ್ಪಲಿಲ್ಲ ನೀವು ಅಂತ ಹೇಳ್ತಾಳೆ ಮೀನಾ. ಆಗ ಸೂರ್ಯ, ಅಷ್ಟೇ ಅಲ್ಲ ಮೀನಾ, ಅವತ್ತು ನಿನ್ನ ದೇವಸ್ಥಾನದಲ್ಲಿ ಅಪಶಕುನ ಆಗಿದೆ, ದುಡ್ಡು ಕೊಡೋದು ಬೇಡ ಅಂತ ಹೇಳಿದಾಗೂ ಸಹ ನಾವು ಕೊಡ್ತೇವೆ, ಏನಾದರೂ ಪರವಾಗಿಲ್ಲ ಅಂತ ಹೇಳಿ ದುಡ್ಡು ಕೊಟ್ಟು ಬಂದ್ರಿ ಅಂತ ಹೇಳಿದಾಗ, ಹೌದು, ಇದು ನಂದೇ ತಪ್ಪು, ನಾನೇ ಬಲವಂತವಾಗಿ ದುಡ್ಡು ಕೊಡಿಸಿದೆ, ಈಗ ನಮ್ಮ ಕೈ ಖಾಲಿ ಆಗಿದೆ, ಯಾರು ಏನೇ ಅಂದ್ರು ಅನ್ಸ್ಕೋಬೇಕು ಅಂತ ಹೇಳಿ ದುಃಖ ಪಡ್ತಿರ್ತಾಳೆ ರೋಹಿಣಿ. ಹೋಗೋ ಹಳದೇನೆ, ಹೋಗಿ ಅದೇನು ಕಂಪ್ಲೇಂಟ್ ಕೊಡೋದು, ಅವ್ನು ಹುಡ್ಕೋದು ಮಾಡೋಗು, ಮನೇಲಿ ಕುತ್ಕೊಂಡು 3 ಸೇರು ಅಕ್ಕಿ ಗದಂಬೇಡ ಅಂತ ಹೇಳಿದಾಗ ಮನೋಜ ಹಾಗೂ ರೋಹಿಣಿ ಅಲ್ಲಿಂದ ಹೊಡ್ತಾರೆ. ಹಾಗೆ ರವಿ ಶ್ರುತಿನೂ ಅಲ್ಲಿಂದ ಹೊಡ್ತಾರೆ. ಆಗ ಶಾಂತಿ ರಂಗನಾಥ್ ಅವ್ರ ಹತ್ರ ಬಂದು, ರೀ, ಅವ್ನು ಮೊದಲೇ ತುಂಬ ನೋವಲ್ಲಿದ್ದಾನೆ, ದುಃಖದಲ್ಲಿದ್ದಾನೆ, ಅವ್ನಿಗೆ ಬೈಬೇಡ್ರಿ ಅಂತ ಹೇಳಿದಾಗ, ಹೋಗಿ ಹಾಳಾದೋಳೆ, ಹೀಗೆ ಮಾಡಿ ಮಗನ ಜೀವನ ಹಾಳು ಮಾಡಿಬಿಟ್ಟೆ ನೀನು ಅಂತ ಹೇಳಿ ಶಾಂತಿಗೆ ಬೈತಾ ಇರ್ತಾರೆ. ಆಗ ಶಾಂತಿನೂ ಸಹ ಅಲ್ಲಿಂದ ಹೊಡ್ತಾಳೆ. ಆಗ ಮೀನಾ, ರೀ, ನಿಮ್ಮ ಅಣ್ಣನ ನಂಬ್ಕೊಂಡ್ರೆ ಈ ಜನ್ಮದಲ್ಲಿ ನಮಗೆ ಆ ದುಡ್ಡು ಸಿಗಲ್ಲ ಅಂತ ಹೇಳಿ ಮಾತಾಡ್ತಿರುವಾಗ, ಸೂರ್ಯ, ಅವ್ನಿಗೆ ಹೆಂಗೆ ಆ ಓನರ್ ಪರಿಚಯ ಅದ ಅಂತ ಹೇಳಿದಾಗ, ಅದೇ ರೀ, ಆ ಪಾರ್ಕ್ ಫ್ರೆಂಡಿಂದ ಅಂತ ಹೇಳ್ತಾರೆ. ಓ, ಆ ಪಾರ್ಕ್ ಫ್ರೆಂಡ, ಅವನ್ನ ಹಿಡ್ದಾಕ್ತೀನಿ ಅಂತ ಹೇಳ್ತಾ ಸೂರ್ಯನೂ ಸಹ ಅಲ್ಲಿಂದ ಎದ್ದು ಹೊರಡ್ತಾನೆ.